ಹಲೋ ನಮಸ್ಕಾರಗಳು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಿವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್. ಫೈನಲ್ ಆಗಿ ನಾವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ವಲ್ಲ, ಆ ದಿನ ಕೂಡ ಬಂದಿದೆ ಗುರು ಕೊನೆಗೂ. ಹೌದು ಗುರು, ಇವತ್ತು ಡೇಟ್ ಬಂದ್ಬಿಟ್ಟು 28 ಮಾರ್ಚ್ 2026 ಅಂದ್ರೆ ಟಾಟಾ IPL 2026 ಮೊದಲನೇ ಮ್ಯಾಚ್ RCB ವರ್ಸಸ್ SRH. ಇವತ್ತಿಂದ ಕ್ರಿಕೆಟ್ ಫ್ಯಾನ್ಸ್ ಗೆ ಹಬ್ಬ ಅಂತಾನೆ ಹೇಳ್ಬೋದು. ಎಲ್ಲಿ ತನಕ ಅಂದ್ರೆ ಅಪ್ ಟು ಇವತ್ತಿಂದ ಹಿಡಿದು ಮೇ ಎಂಡ್ ವರೆಗೂ ಅಂತಾನೆ ಹೇಳ್ಬೋದು ಗುರು. ಸರಿ, ಓಕೆ ಗುರು, ವಿಷಯಕ್ಕೆ ಬರೋಣ. ಇವತ್ತು ನಡೀತಾ ಇರೋ ಇನಾಗುರಲ್ ಮ್ಯಾಚ್ ಗೆ RCB ಯ ಪ್ಲೇಯಿಂಗ್ 11 ಯಾವ ತರ ಇರಬೇಕು ಅಂಡ್ ನನ್ನ ಪ್ಲೇಯಿಂಗ್ 11 ಯಾವ ತರ ಇದೆ ಅಂತ ಹೇಳ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ವಿಷಯ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವ್ಯಾರಾದ್ರೂ ನನ್ನ ಚಾನಲ್ ನ ಮೊದಲನೇದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಅಂತೂ ಮಾಡಿ ಗುರು ನನ್ನ ಚಾನಲ್ಗೆ. ಅಂಡ್ ವಿಡಿಯೋ ಒಂದು ಲೈಕ್ ಅಂತೂ ಮಾಡಿ. ವಿಡಿಯೋ ಪೂರ್ತಿ ನೋಡಾದ್ಮೇಲೆ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಬೇಕಾದ್ರೆ ಮಾಡಿ ಗುರು. ಅಂಡ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದ್ಮೇಲೆ ನಿಮ್ಮ ಪ್ಲೇಯಿಂಗ್ 11 ಯಾವ ರೀತಿ ಇದೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಗಾಯ್ಸ್, ನನ್ನ RCB ಯ ಪ್ಲೇಯಿಂಗ್ 11 ವಿಷಯಕ್ಕೆ ಬಂದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗ್ತದೆ. ಡಿಸ್ಪ್ಲೇ ಕೂಡ ಮಾಡ್ತಾ ಇದ್ದೀನಿ ಪಕ್ಕದಲ್ಲಿ. ಮೊದಲನೇದಾಗಿ ವಿರಾಟ್ ಕೊಹ್ಲಿ, ನಮ್ಮ ಕಿಂಗ್ ಕೊಹ್ಲಿ ಅಂತಾನೆ ಹೇಳ್ಬೋದು. ಎರಡನೇದಾಗಿ ಫಿಲ್ ಸಾಲ್ಟ್, ಮೂರನೇದಾಗಿ ರಜತ್ ಪಟ್ಟಿದಾರ್ ಕ್ಯಾಪ್ಟನ್ ಅಂತಾನೆ ಹೇಳ್ಬೋದು ಗುರು. ನಾಲ್ಕನೇದಾಗಿ ಜಿತೇಶ್ ಶರ್ಮಾ, ಕೃನಾಲ್ ಪಾಂಡ್ಯ, ಟೀಮ್ ಡೇವಿಡ್, ರೊಮಾರಿಯೋ ಶೆಫರ್ಡ್, ಭುವನೇಶ್ವರ್ ಕುಮಾರ್, ಸುಯೇಶ್ ಶರ್ಮಾ, ವೆಂಕಟೇಶ್ವರ ಅಯ್ಯರ್, ಜಾಕೋ ಬೆತಲ್. ಈ ರೀತಿ ಇದೆ ಗುರು ನನ್ನ ಪ್ಲೇಯಿಂಗ್ 11 ವಿಷಯಕ್ಕೆ ಬಂದ್ರೆ. ನಿಮ್ಗೆ ಮತ್ತೆ ಹೇಳ್ತಾ ಇದೀನಿ, ಪೂರ್ತಿ ವಿಡಿಯೋನ ನೋಡ್ಬಿಟ್ಟು ನಿಮ್ಮ ಪ್ಲೇಯಿಂಗ್ 11 ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಅಂತ ಮಾಡಿ. ಅಂಡ್ ಇಂಪ್ಯಾಕ್ಟ್ ಪ್ಲೇಯರ್ ನ ವಿಷಯಕ್ಕೆ ಬಂದ್ರೆ ಮೊದಲನೇದಾಗಿ ಮಂಜೇಶ್ ಯಾದವ್, ರಾಸಿಕ್ ದರ್ ಅಂಡ್ DDP ದೇವದತ್ ಪಡಿಕಲ್ ಗುರು. ಈ 3 ಜನ ಇಂಪ್ಯಾಕ್ಟ್ ಪ್ಲೇಯರ್ ನ ಲಿಸ್ಟ್ ಅಲ್ಲಿ ಕೂಡ ಇದ್ದಾರೆ. ಅಂಡ್ ಬ್ಯಾಟಿಂಗ್ ಲೈನ್ಅಪ್ ನ ವಿಷಯಕ್ಕೆ ಬಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಟೀಮ್ 11 ನಲ್ಲಿ ಇರೋರು ಯಾರ್ಯಾರು ಅಂದ್ಬಿಟ್ಟು. ಸೊ ಫಸ್ಟ್ನೇದಾಗಿ ನೋಡ್ಬೇಕು ಅಂದ್ರೆ ಫಿಲ್ ಸಾಲ್ಟ್ ಅಂಡ್ ವಿರಾಟ್ ಕೊಹ್ಲಿ ಇವ್ರದ್ದು ಒಳ್ಳೆ ಗುಡ್ ಪಾರ್ಟ್ನರ್ಶಿಪ್ ಬೇಕು ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಇವರಿಬ್ರು ಸ್ಟಾರ್ಟಿಂಗ್ ಆಡ್ಕೊಟ್ರೆ ಒಳ್ಳೆ ಓಪನಿಂಗ್ ಅಂತೂ ಬಂದ್ರೆ ಮಾತ್ರ ಚಚ್ಚಾಗ್ತಾರೆ ಮಾತ್ರ ಇಬ್ರು ಕೂಡ ಸೇರ್ಕೊಂಡು. ಅಂಡ್ ಎರಡು ಅಂದ್ರೆ ಫಸ್ಟ್ ಸೆಕೆಂಡ್ ವಿಕೆಟ್ ಹೋದ್ರೆ ನಮ್ಮ RCB ಯಾವ ತರ ಅಂದ್ರೆ ನಿಮ್ಗೆಲ್ಲ ಲಾಸ್ಟ್ ಇಯರ್ ಗೊತ್ತಾ ಇದೆ ಗುರು. ಸ್ಟಾರ್ಟಿಂಗ್ ಒಂದ್ 2 ವಿಕೆಟ್ ಹೋಯ್ತು ಅಂತ ಹೇಳಿದ್ರೆ ಫುಲ್ ನರ್ವಸ್ ಅಂತೂ ಆಗ್ಬಿಡ್ತಾರೆ. ಸೊ ಈ ಸಲ ಆ ರೀತಿ ಆಗ್ಬಾರ್ದು, ಯಾಕಂದ್ರೆ ಆತರ ಆಗ್ಬಿಟ್ರೆ ಮತ್ತೆ ಫುಲ್ ಫ್ಲಾಪ್ ಆಗ್ಬಿಡುತ್ತೆ ಇಡೀ ಟೀಮೇನೆ. ಅಂಡ್ ನಮ್ಮ RCB ಯ ಬ್ಯಾಟಿಂಗ್ ನ ವಿಷಯಕ್ಕೆ ಬಂದ್ರೆ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಸ್ ಕೂಡ ಇದ್ದಾರೆ. ಅಪ್ ಟು 6 ವಿಕೆಟ್ ಹೋದ ತನಕ ನಮಗೆ ಏನು ಕೂಡ ತೊಂದರೆ ಆಗಲ್ಲ, ಯಾಕಂದ್ರೆ ಬ್ಯಾಕಪ್ ಅಂತೂ ಇದ್ದಾರೆ. ಸೊ ಯಾರು ಕೂಡ ನರ್ವಸ್ ಆಗದಲ್ಲೇ ಚೆನ್ನಾಗಿ ಆಡಿದ್ರೆ ಮಾತ್ರ ಇವತ್ತು ಪಕ್ಕ ಗೆಲ್ಬಹುದು SRH ಮೇಲೆ. ಇನ್ನ ಬೌಲಿಂಗ್ ನ ವಿಷಯಕ್ಕೆ ಬಂದ್ರೆ ಭುವನೇಶ್ವರ್ ಕುಮಾರ್ ಇಂದ ಸ್ಟಾರ್ಟ್ ಆಗ್ಬೇಕು ಮ್ಯಾಚ್. ಆಲ್ಮೋಸ್ಟ್ ಆಬ್ವಿಯಸ್ಲಿ ಅವರಿಂದ ಸ್ಟಾರ್ಟ್ ಆಗೋದು ಫಸ್ಟ್ನೇ ಓವರ್. ಅಂಡ್ ಇವತ್ತು ಹೋಪ್ ಇರೋದ್ರ ಮೇಲೆ ಅಂದ್ರೆ ಭುವನೇಶ್ವರ್ ಕುಮಾರ್ ಅಂಡ್ ವೆಂಕಟೇಶ್ವರ್ ಅಯ್ಯರ್ ಮೇಲೆ ಸ್ವಲ್ಪ ಹೋಪ್ ಇದೆ. ಅಂಡ್ ಕೃನಾಲ್ ಪಾಂಡ್ಯ ಅಂಡ್ ಸುಯೇಶ್ ಶರ್ಮಾ, ಈ 4 ಜನ ಮೇಲೆ ಹೋಪ್ ಅಂತ ಇದೆ ಗುರು. ನನ್ಗಂತೂ ಹೋಪ್ ಇದೆ ಇವ್ 4 ಜನ ವಿಕೆಟ್ ಅಂತ ಪಟಾಪಟ್ ಅಂತ ತೆಗಿತಾರೆ ಅಂದ್ಬಿಟ್ಟು. ಸೊ ನಿಮಗೆ ಬೌಲಿಂಗ್ ನಲ್ಲಿ ಯಾರ ಮೇಲೆ ಆಬ್ವಿಯಸ್ಲಿ ಹೋಪ್ ಇದೆ ಸೊ ಕಮೆಂಟ್ ಮಾಡಿ. ಇಂಥವ್ರು ತೆಗಿತಾರೆ ಗುರು ವಿಕೆಟ್ ನ ಅಂದ್ಬಿಟ್ಟು ಪಟಾಪಟ ಅಂತೇಳಿ. ಸೊ ಇವತ್ತು ಬೌಲಿಂಗ್ ಕೂಡ ಇಂಪಾರ್ಟೆಂಟ್. ಬ್ಯಾಟಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದೇ ತರ ಬೌಲಿಂಗ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಇವತ್ತು. ಸೊ ಸೆಕೆಂಡ್ ಹಾಫ್ ನ ವಿಷಯಕ್ಕೆ ಬಂದ್ರೆ ಬೌಲಿಂಗ್ ನಲ್ಲಿ ಸ್ವಲ್ಪ ಅಂದ್ರೆ ಡಲ್ ಆಗುತ್ತೆ. ಸೊ ಇವತ್ತು ಆ ರೀತಿ ಆಗ್ಬಾರ್ದು. ಆ ರೀತಿ ಆದ್ರೆ RCB ಫ್ಲಾಪ್ ಅಂತಾನೆ ಹೇಳ್ಬೋದು ಗುರು. ಬಟ್ ನಮ್ ಟೀಮ್ ಬಗ್ಗೆ ನಾನು ನೆಗೆಟಿವ್ ಪಾಯಿಂಟ್ ಎಲ್ಲೂ ಹೇಳೋದಿಲ್ಲ. ಸೊ ಇವತ್ತು ಗೆದ್ದು ಬರ್ಲಿ ಅಂತಾನೆ ಆಶಿಸ್ತೀನಿ. ಅಂಡ್ ಇನ್ನ ಕೊನೆಯದಾಗಿ ಆಲ್ ರೌಂಡರ್ ನ ವಿಷಯಕ್ಕೆ ಬಂದ್ರೆ ನಮ್ಮ ಕೆರೆಬಿಯನ್ ಹುಲಿ ಅಂತಾನೆ ಹೇಳ್ಬೋದು. ರೊಮಾರಿಯೋ ಶೆಫರ್ಡ್ ಇದಾರೆ ಗುರು. ಅವ್ರು ಲಾಸ್ಟ್ ಟೈಮ್ KKR ಮೇಲೆ ಅಂಡ್ CSK ಮೇಲೆ ಯಾವ ರೀತಿ ಆಡಿದ್ರು ನಿಮಗಂತೂ ಗೊತ್ತೇ ಇದೆ. CSK ಅವ್ರು ಈಗಲೂ ಕೂಡ ಅವ್ರನ್ನ ನೆನೆಸ್ಕೊಂಡ್ರೆ ಹೋಗ್ತಾರೆ ಅಂತಾನೆ ಹೇಳ್ಬೋದು ಗುರು. ಅಂಡ್ ಇನ್ನೊಬ್ರು ಆಲ್ ರೌಂಡರ್ ವಿಷಯಕ್ಕೆ ಬಂದ್ರೆ ಮೊದಲನೇದಾಗಿ ರೊಮಾರಿಯೋ ಶೆಫರ್ಡ್ ಬಗ್ಗೆ ನಾ ಹೇಳಿದೆ. ಇನ್ನೊಬ್ರು ಟೀಮ್ ಡೇವಿಡ್. ಇವ್ರು ಲಾಸ್ಟ್ ಇಯರ್ ಸ್ವಲ್ಪ ಪರ್ಫಾರ್ಮೆನ್ಸ್ ಡಲ್ ಇತ್ತು ಅಂತ ಹೇಳ್ಬೋದು. ಸೊ ಈ ಸಲ ಡಲ್ ಇಂದ ಹೊರಗಡೆ ಬಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಲಿ ಅಂತ ಕೇಳ್ಕೊತೀವಿ ನಾವು. ಅಂಡ್ ನಮ್ಮ RCB ಗೆ ಕೊನೆಯದಾಗಿ ಈ ಮ್ಯಾಚ್ ಗೆದ್ದು ಬರ್ಲಿ ಅಂತ ಆಲ್ ದ ಬೆಸ್ಟ್ ರೆಡ್ ಆರ್ಮಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ಒಳ್ಳೆ ಕಂಟೆಂಟ್ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಮತ್ತೆ ಹೇಳ್ತಿದ್ದೀನಿ ಒಂದು ಲೈಕ್ ಮಾಡಿ. ಅಂಡ್ ಮೊದಲು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಅಂಡ್ ಟೇಕ್ ಕೇರ್.